ಭಾರೀ ಕುತೂಹಲವನ್ನ ಹುಟ್ಟಿಸಿದ್ದಂತ ಮತಾಂತರ ನಿಷೇಧ ವಿಧೇಯಕ ಇವತ್ತು ಕೊನೆಗೂ ವಿಧಾನಸಭೆಯಲ್ಲಿ ಅಂಗೀಕಾರ ಆಗಿದೆ. ಆದರೆ ಸುಮ್ಮನೆ ಈ ಬಿಲ್ ಪಾಸ್ ಆಗಿಲ್ಲ. ಆಡಳಿತ ಪಕ್ಷದ ಪಟ್ಟು, ವಿಪಕ್ಷದ ಫೈಟು ಎಲ್ಲವೂ ನಿರೀಕ್ಷೆಯಂತೆ ನಡೆಯಿತು. ಹಾಗಾದ್ರೆ ಗುದ್ದಾಟದ ನಡುವೆ ಬಿಲ್ ಪಾಸ್ ಆಗಿದ್ದು ಹೇಗೆ? ಆಡಳಿತ ಪಕ್ಷದ ತಂತ್ರ ಹೇಗಿತ್ತು? ವಿಪಕ್ಷದ ವಾದ ಏನಿತ್ತು? ಸುದೀರ್ಘ 1 ಗಂಟೆಗಳ ಕಾಲ ನಾವು ವಿಸ್ತೃತವಾಗಿ ಇವತ್ತೇನೇನಾಯ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನುವಂಥದ್ದನ್ನ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಮೊದಲಿಗೆ ಬಿಲ್ ಪಾಸ್ ಕುರಿತಾದಂತ ಒಂದು ರಿಪೋರ್ಟ್ ಅನ್ನ ಬನ್ನಿ ನೋಡ್ಕೊಂಬೋಣ. ನಿರಂತರ 1 ತಿಂಗಳ ಹೋರಾಟ ಇಂದ ಜ್ವಾಲೆಯಂತೆ ಸ್ಫೋಟಗೊಂಡಿತ್ತು. ಬೆಳಗಾವಿ ಸುವರ್ಣಸೌಧದ ಅಧಿವೇಶನದ ಇಂದಿನ ಕಲಾಪ ಮಹಾಯುದ್ಧಕ್ಕೆ ಸಾಕ್ಷಿಯಾಗಿತ್ತು. ಯಾಕಂದ್ರೆ ತೀವ್ರ ಕುತೂಹಲ ಮೂಡಿಸಿದ್ದ, ರಾಜಕೀಯ ಸಂಚಲನಕ್ಕೆ ಕಾರಣವಾಗಿದ್ದ ಮತಾಂತರ ನಿಷೇಧ ಸಮರದ ಕ್ಲೈಮ್ಯಾಕ್ಸ್ ಇಂದು ನಡೆಯಿತು. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಮತಾಂತರ ಮಹಾಸಮರ. ಗದ್ದಲ ಗಲಾಟೆ ನಡುವೆಯೇ ವಿಧೇಯಕ ಅಂಗೀಕಾರ. ಹೌದು, ಆಡಳಿತ ಪಕ್ಷ ಬಿಜೆಪಿ ಈ ಬಾರಿ ವಿಧಾನಸಭಾ ಅಧಿವೇಶನದಲ್ಲಿ ಮತಾಂತರ ನಿಷೇಧ ವಿಧೇಯಕವನ್ನ ಮಂಡಿಸುವುದಾಗಿ ಹೇಳಿತ್ತು. ಕಾಯ್ದೆ ಜಾರಿಗೆ ತಂದೆ ತರ್ತೀವಿ ಅಂತ ಘೋಷಣೆ ಮಾಡಿತ್ತು. ಆದರೆ ಇದಕ್ಕೆ ಕಾಂಗ್ರೆಸ್ ತೀವ್ರ ವಿರೋಧ ವ್ಯಕ್ತಪಡಿಸಿತ್ತು. 2 ದಿನದ ಹಿಂದೆ ವಿಧೇಯಕವನ್ನ ಮಂಡಿಸಿದಾಗಲೇ ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಗುಡುಗಿತ್ತು. ಸ್ಪೀಕರ್ ವಿಧೇಯಕದ ಕುರಿತ ಚರ್ಚೆ ನಡೆಸೋಕೆ ಇಂದು ಟೈಮ್ ಫಿಕ್ಸ್ ಮಾಡಿದ್ರು. ವಿಧಾನಸಭೆಯಲ್ಲಿ ವಿಧೇಯಕದ ಕುರಿತು ನಡೆದ ಚರ್ಚೆ, ಆಡಳಿತ ಪಕ್ಷದ ತಂತ್ರ, ವಿಪಕ್ಷದ ಪ್ರತಿತಂತ್ರದ ವಾದಗಳು ಕ್ಷಣ ಕ್ಷಣಕ್ಕೂ ಕುತೂಹಲ ಹೆಚ್ಚಿಸಿದ್ವು. ಇಲ್ಲಿ ತಾವು ಮುಖ್ಯಮಂತ್ರಿಗಳು ಬಿಲ್ ಮಾಡಿ ತನ್ನಿ ಅಂತ ಹೇಳಿರೋದು ನಮ್ಮ ಮುಂದಿದೆ ಸರ್. ಮಾಹಿತಿನ ನಾನು ಸಭೆ ಕೊಡ್ತೀನಿ. ಈಗ ಇದು ಈ ದಾಖಲೆ ಇಲ್ಲಿದೆ. ಅಸಲಿಗೆ ಇಂದು ಕಲಾಪ ಆರಂಭವಾಗುತ್ತಲೇ ಗೃಹ ಸಚಿವ ಆರಗ ಜ್ಞಾನೇಂದ್ರ ವಿಧೇಯಕದ ವಿವರಣೆ ನೀಡಿದ್ರು. ಇದು ಯಾವ ಧರ್ಮದ ವಿರುದ್ಧವೋ ಅಲ್ಲ, ಮತಾಂತರ ಹಾಗೂ ಮತಾಂತರಿಗಳ ಹಾವಳಿ ತಡೆಯೋಕೆ ಮಾಡಿರೋ ಕಾಯ್ದೆ ಅಂತ ಹೇಳಿದ್ರು. ಇಂಥ ಒಂದು ಬಿಲ್ಲನ್ನ ತಂದಿರ್ತಕ್ಕಂಥದ್ದು ಯಾವುದೇ ಧರ್ಮದ ವಿರುದ್ಧ ಅಲ್ಲ, ಯಾವುದೇ ಧರ್ಮದ ಹಕ್ಕನ್ನ ಮೊಟಕುಗೊಳಿಸುವಂಥ ಉದ್ದೇಶವೂ ಇದರಲ್ಲಿಲ್ಲ. 8 ರಾಜ್ಯಗಳು ನಮ್ಮ ದೇಶದಲ್ಲಿ ಈಗಾಗಲೇ ಇಂಥ ಒಂದು ಬಿಲ್ಲನ್ನು ತಂದಿದ್ದಾವೆ, ಅನುಷ್ಠಾನ ಮಾಡ್ತಾ ಇದ್ದಾವೆ. ಸಚಿವರ ಈ ವಿವರಣೆ ನಂತರ ವಿಧಾನಸಭೆ ಕಲಾಪದಲ್ಲಿ ಕ್ಷಣ ಕ್ಷಣಕ್ಕೂ ಕಾವೇರ ತೊಡಗಿತ್ತು. ಯಾಕಂದ್ರೆ ಸಚಿವ ಆರಗ ಜ್ಞಾನೇಂದ್ರ, ಈ ಕಾಯ್ದೆ ಕಾಂಗ್ರೆಸ್ನವರ ಕೂಸು, ಸಿದ್ದರಾಮಯ್ಯ ಅವರ ಕಾಲದಲ್ಲಿ ಇಂಥದ್ದೊಂದು ಕಾಯ್ದೆ ಕರಡು ರಚನೆಯಾಗಿತ್ತು ಅಂತ ಹೇಳಿ ಆರಂಭದಲ್ಲಿ ಕಾಂಗ್ರೆಸ್ಗೆ ತೊಡೆತಟ್ಟಿ ನಿಂತಿದ್ದ ಸಿದ್ದರಾಮಯ್ಯಗೆ ಹೊಡೆತ ಕೊಟ್ಟರು. ಇದು ನಮ್ದಲ್ಲ, ಇದು ಕೇವಲ ಇವತ್ತಿನ ಬಿಜೆಪಿ ಸರ್ಕಾರದಲ್ಲ, ಇದು ಹಿಂದಿನ ಸರ್ಕಾರದ ಶಿಶು. ಇದು ಡೀಟೇಲ್ ಅವ್ರು ಹೇಳ್ತಾರೆ, ನಮ್ಮ ಮಾನ್ಯ ಕಾನೂನು ಸಚಿವರು ಹೇಳ್ತಾರೆ ಅದು ಎಲ್ಲಿವರೆಗೂ ಬಂದಿದೆ, ಹೇಗಿದೆ ಅಂತೇಳಿ ಹೇಳಿ. ಇಲ್ಲಿದ್ದಂಥ ಎಲ್ಲರೂ ಕೂಡ ಅದಕ್ಕೆ ಸಿಗ್ನೇಚರ್ ಹಾಕಿ ಅದನ್ನು ತರಲಿಕ್ಕೆ ಪ್ರಯತ್ನ ಮಾಡಿದಂಥದ್ದು ಇತ್ತು. ಇದಾದ ಬಳಿಕ ಶುರುವಾಯ್ತು ನೋಡಿ ಕದನ. ಆಡಳಿತ ಪಕ್ಷದವರೆಲ್ಲ ಸಿದ್ದರಾಮಯ್ಯ ಮೇಲೆ ಮುಗಿಬಿದ್ರು. ಕಾಂಗ್ರೆಸ್ ಹಿಟ್ ವಿಕೆಟ್ ಬಿತ್ತು. ಕಾಂಗ್ರೆಸ್ನವರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ರು ಅಂತ ಕಲಾಪದಲ್ಲಿ ಘೋಷಣೆ ಮೊಳಗಿದ್ವು. ಡಬಲ್ ಸ್ಟ್ಯಾಂಡರ್ಡ್ ಕಾಂಗ್ರೆಸ್ನ ಹಿಟ್ ವಿಕೆಟ್, ಕಾಂಗ್ರೆಸ್ ಹಿಟ್ ವಿಕೆಟ್, ಕಾಂಗ್ರೆಸ್ ಹಿಟ್ ವಿಕೆಟ್. ಅಧ್ಯಕ್ಷರೇ, ಹಿಟ್ ವಿಕೆಟ್ ಸಿಕ್ಕಾಕೊಂಡಿದ್ದಾರೆ. ಈಗ ನೀವು ಏನು ಮಾಡಕ್ಕಾಗಲ್ಲ, ಸಿಕ್ಕಾಕೊಂಡಿದ್ದಾರೆ. ಆದರೆ ಇದ್ಯಾವುದಕ್ಕೂ ಬಗ್ಗದ ಸಿದ್ದರಾಮಯ್ಯ ಮತಾಂತರ ನಿಷೇಧ ಕಾಯ್ದೆಯ ಒಂದೊಂದೇ ಲೋಪಗಳನ್ನ, ಸಮಸ್ಯೆಗಳನ್ನ ಬಿಚ್ಚಿಡ್ತಾ ಹೋದ್ರು. ಸಿದ್ದರಾಮಯ್ಯ ಮಾಧುಸ್ವಾಮಿ ಮಧ್ಯೆ, ಸಿದ್ದರಾಮಯ್ಯ ಸಿಎಂ ಮಧ್ಯೆ, ಸಿದ್ದರಾಮಯ್ಯ ಬಿಎಸ್ವೈ ಮಧ್ಯೆ, ಹೀಗೆ ಎಲ್ಲರ ಜೊತೆಗೂ ದೊಡ್ಡ ವಾಗ್ಯುದ್ಧವೇ ನಡೆದು ಹೋಯ್ತು. ಈಗ 2021ರಲ್ಲಿ ಈ ಬಿಲ್ ಅನ್ನ ತಯಾರು ಮಾಡಿದ್ದಾರೆ. ಅಡ್ಮಿಟೆಡ್ಲಿ ಅವತ್ತು ಲಾ ಕಮಿಷನ್ ಅವರು ಮಾಡಿದಂತ ಡ್ರಾಫ್ಟ್ ಬಿಲ್ಗೂ ಈ ಬಿಲ್ಗೂ ಅಧಿಗಜಾಂತರ ವ್ಯತ್ಯಾಸ ಇದೆ. ಇಷ್ಟಕ್ಕೆ ಸುಮ್ಮನಾಗದ ಸಿದ್ದು ತಮ್ಮ ಮಾತನ್ನ ಮುಗಿಸುವ ಮುನ್ನ, ಇದು ಡಕೋನಿಯಲ್ ಅಂದ್ರೆ ಕರಾಳ ಕಾನೂನು, ಕಾಂಗ್ರೆಸ್ ಇದನ್ನ ಬಿಲ್ಕುಲ್ ಒಪ್ಪಲ್ಲ ಅಂತ ಗುಡುಗಿದ್ರು. ಆದ್ರಿಂದ ಕಾಂಗ್ರೆಸ್ ಪಕ್ಷ ಇದು ಒಂದು ಜನ ವಿರೋಧಿ ಕಾನೂನು, ಇದು ಒಂದು ಮನುಷ್ಯ ವಿರೋಧಿ ಕಾನೂನು, ಇದು ಒಂದು
ಸಂವಿಧಾನ ವಿರೋಧಿ ಕಾನೂನು, ಇದು ಒಂದು ಬಡವರ ವಿರೋಧಿ ಕಾನೂನು. ಅದಕ್ಕೋಸ್ಕರವಾಗಿ ಈ ಡ್ರಕೋನಿಯನ್ ಲಾವನ್ನ ನಾವು ವೆಹಮೆಂಟ್ ಆಗಿ ವಿರೋಧ ಮಾಡ್ತೀವಿ. ಇದನ್ನ ಯಾವ ಕಾರಣಕ್ಕೂ ಕೂಡ ತರಬಾರದು, ವಾಪಸ್ ತಗೋಬೇಕು ಅಂತೇಳಿ ನಾವು ಒತ್ತಾಯ ಮಾಡಿ ಈ ಕಾನೂನನ್ನ ವಾಪಸ್ ತಗೊಳ್ಳಿ ಅಂತೇಳಿ ಸರ್ಕಾರಕ್ಕೆ ಮನವಿ ಮಾಡಿ ನನ್ನ ಮಾತನ್ನ ಮುಗಿಸ್ತೇನೆ. ಮಧ್ಯಾಹ್ನದವರೆಗೂ ಮಾತಿನ ಸಮರಕ್ಕೆ ಸಾಕ್ಷಿಯಾಗಿದ್ದ ಕಲಾಪದಲ್ಲಿ ಸಂಜೆ ದೊಡ್ಡ ಕೋಲಾಹಲವೇ ಎದ್ದಿತ್ತು. ಆಡಳಿತ ಪಕ್ಷಕ್ಕೆ ಕೌಂಟರ್ ಕೊಡೋಕೆ ಹೊಸ ಅಸ್ತ್ರ ಹಿಡಿದು ಬಂದ ಸಿದ್ದರಾಮಯ್ಯ ಈ ಕಾಯ್ದೆಯ ಪ್ರಸ್ತಾಪ ಬಿಎಸ್ವೈ ಸಿಎಂ ಆಗಿದ್ದಾಗಲೇ ಬಂದಿತ್ತು. ಇದರ ಹಿಂದೆ RSS ಅಜೆಂಡಾ ಇದೆ ಅಂದ್ರು. ಕಾನೂನಿನ ಹಿಂದ್ಗಡೆ ಯಾರ್ದೋ ಕಾಣದ ಕೈಗಳಿದಾವೆ. ಆಯ್ತು ಒಂದು ನಿಮಿಷ. ಯಡಿಯೂರಪ್ಪನವರು ಕಾಲದಲ್ಲಿ ಇದು ಆ ಕಾಣದ ಕೈಗಳು ನಿಮಗೂ ಕೂಡ ಇನ್ಫ್ಲುಯೆನ್ಸ್ ಮಾಡ್ತಾ ಅವ್ರದೇ ಕೈವಾಡ ಇರ್ತಕ್ಕಂಥದ್ದು. ಅದರಿಂದ ಅಧ್ಯಕ್ಷರೇ, ಈ ಕಾನೂನು RSS ನ ಇಡನ್ ಅಜೆಂಡಾ ಬೇರೆ ಇದಕ್ಕೆ ತಿರುಗೇಟು ನೀಡಿದ ಈಶ್ವರಪ್ಪ, ಹೌದು ಇದು RSS ಅಜೆಂಡಾ. ಇಂಥ ಇನ್ನೂ ಅನೇಕ ಕಾಯ್ದೆಗಳನ್ನ ನಾವು ತಂದೆ ತರ್ತೀವಿ, ನಮ್ಮ ತಂಟೆಗೆ ಬಂದ್ರೆ ಚಿಂದಿ ಮಾಡ್ತೀವಿ ಅಂದ್ರು. ಹೌದು, RSS ಇಂದಲೇ ತಂದಿರೋದು. ಇದರಲ್ಲೇ ಇಲ್ಲ, ಹಿಂದೆ ಮುಂದೆ ಇಲ್ಲ. ನಾನು ಹೇಳ್ತೀನಿ, ಇದರಲ್ಲಿ ಹಿಂದೆ ಮುಂದೆ RSS ಅಜೆಂಡಾ ಅದು ಇದು ಅಲ್ಲ. ಇಂಥವು ಇನ್ನೂ 100 ತರ್ತೇವೆ. ಬೇರೆಯವ್ರ ಮೇಲೆ ನಮ್ಮ ಹೋಗಲ್ಲ. ನಮ್ಮ ಸುದ್ದಿ ಮೇಲೆ ಯಾರು ಬಂದ್ರೆ ಖಂಡಿತ ಅವ್ರನ್ನ ಚಿಂದಿ ಮಾಡ್ತೇವೆ. ಈಶ್ವರಪ್ಪ ಮಾತಿಗೆ ಕೆರಳಿ ಕೆಂಡವಾದ ಕೈ ಸದಸ್ಯರು ಸದನದ ಬಾವಿಗಿಳಿದು ಪ್ರತಿಭಟನೆ ಆರಂಭಿಸಿದ್ರು. ಆಡಳಿತ ಪಕ್ಷ ವಿಪಕ್ಷಗಳ ಮಧ್ಯೆ ದೊಡ್ಡ ಗಲಾಟೆಯೇ ನಡೆದು ಹೋಯಿತು. ಆಗ ವಿಧೇಯಕದ ಮೇಲಿನ ಚರ್ಚೆ ಇನ್ನೂ 1 ಗಂಟೆ ಮುಂದುವರೆಸುವ ಬಗ್ಗೆ ಮಾತುಕತೆ ನಡೆಯಿತು. ಆಗ ಎದ್ದು ನಿಂತ ಬಿಎಸ್ವೈ, ಕಾಂಗ್ರೆಸ್ನವರು ಗಲಾಟೆ ಮಾಡಲೇಬೇಕು ಅಂತ ಬಂದಿದ್ದಾರೆ, ಚರ್ಚೆ ಮಾಡೋಕೆ ಇನ್ನೇನೋ ಉಳಿದಿಲ್ಲ, ಸಿಎಂ ಉತ್ತರವನ್ನೇ ಕೇಳಿ ಬಿಲ್ ಪಾಸ್ ಮಾಡಿ ಅಂತ ಸ್ಪೀಕರ್ಗೆ ಹೇಳಿದ್ರು. ಅಥವಾ ಪಾಸ್ ಆಗೋ ಟೈಮಲ್ಲಿ ವೆಲ್ಲಲ್ಲಿ ಇರಬೇಕು, ವಾಕೌಟ್ ಮಾಡಬೇಕು ಅಂತ ಅವ್ರು ಬಂದಿದ್ದಾರೆ. ನೀವ್ಯಾಕೆ ತಲೆ ಕೆಡಿಸ್ಕೊಂತೀರಾ? ಮುಖ್ಯಮಂತ್ರಿಗಳು ಏನ್ ಹೇಳ್ತಾರೆ ಕೇಳ್ಬಿಟ್ಟು ಬಿಲ್ ಪಾಸ್ ಮಾಡಿ ಮುಂದಿನ ಕಾರ್ಯಕ್ರಮ ನಡೆಸಿ. ಇನ್ನೇನು ಚರ್ಚೆ ಮಾಡ್ತೀರಾ? ಅವ್ರ ಚರ್ಚೆ ಮಾಡೋಕೆ ಏನು ಆಸಕ್ತಿ ಇದೆ? ಕೊನೆಗೆ ಸ್ಪೀಕರ್ ವಿಧೇಯಕವನ್ನ ಧ್ವನಿಮತಕ್ಕೆ ಹಾಕಿದ್ರು. ಸಹಜವಾಗಿ ಬಿಜೆಪಿ ಮೆಜಾರಿಟಿ ಇರೋದ್ರಿಂದ ಮತಾಂತರ ನಿಷೇಧ ವಿಧೇಯಕ ವಿಧಾನಸಭೆಯಲ್ಲೇ ಅಂಗೀಕಾರವಾಯಿತು. 2021ನೇ ಸಾಲಿನ ಕರ್ನಾಟಕ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಸಂರಕ್ಷಣಾ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯ ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರೋರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರೋರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ, ಪ್ರಸ್ತಾಪಕ್ಕೆ ಅನುಮೋದನೆ ದೊರಕಿದೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ, ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ಹೀಗೆ ಗದ್ದಲ ಗಲಾಟೆ ಮಧ್ಯೆಯೇ ಕರ್ನಾಟಕ ಧಾರ್ಮಿಕ ಸ್ವಾತಂತ್ರ್ಯ ಸಂರಕ್ಷಣಾ ಹಕ್ಕು ವಿಧೇಯಕ ಅಂದ್ರೆ ಮತಾಂತರ ನಿಷೇಧ ವಿಧೇಯಕ ವಿಧಾನಸಭೆಯಲ್ಲೇ ಅಂಗೀಕಾರವಾಗಿದೆ. ಇದರೊಂದಿಗೆ ಸರ್ಕಾರ ಬಹಳ ಪ್ರತಿಷ್ಠೆಯಾಗಿ ಸ್ವೀಕರಿಸಿದ್ದ ವಿಧೇಯಕವನ್ನ ಪಾಸ್ ಮಾಡಿಸಿಕೊಳ್ಳುವಲ್ಲೇ ಯಶಸ್ವಿಯಾಗಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ಕಿರಣ್ ಹನಿಯಡ್ಕ, TV9 ಬೆಳಗಾವಿ.